ಹೊಸ ಜಿಎಸ್ಟಿ ವ್ಯವಸ್ಥೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೀಗ ಶಂಕನಾದವನ್ನು ಮೊಳಗಿಸಿದ್ದಾರೆ. ನಾಳೆಯಿಂದ ಭಾರತದಲ್ಲಿ ಹೊಸ ಜಿಎಸ್ಟಿ ಜಾರಿಯಾಗಲಿದೆ. ಹೊಸ ಒಂದು ಜಿಎಸ್ಟಿಯಿಂದ ಬಡ ಮಧ್ಯಮ ವರ್ಗಕ್ಕೆ ಲಾಭವೂ ಲಾಭ. ಅಂದುಕೊಂಡಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೀಪಾವಳಿಗೆ ದೇಶದ ಜನತೆಗೆ, ಅದರಲ್ಲೂ ಕೂಡ ಮಧ್ಯಮ ವರ್ಗದ ಜನತೆಗೆ ಒಂದು ಬಂಪರ್ ಗಿಫ್ಟ್ ಅನ್ನು ಕೊಡ್ತೀನಿ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟಿದ್ದರು. ಆ ಮುಖಾಂತರವಾಗಿ ಹೊಸ ಜಿಎಸ್ಟಿ ವ್ಯವಸ್ಥೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂದುಕೊಂಡಂತೆ ಶಂಕನಾದವನ್ನು ಮೊಳಗಿಸಿದ್ದಾರೆ. ನಾಳೆಯಿಂದ ಜಾರಿಗೆ ಬರಲಿದೆ ಹೊಸ ಜಿಎಸ್ಟಿಯ ನಿಯಮಗಳು. जब समय बदलता है, देश की जरूरत बदलती है, तो नेक्स्ट जनरेशन रिफॉर्म भी उतने ही आवश्यक होते हैं. इसलिए देश की वर्तमान जरूरतों और भविष्य के सपनों को देखते हुए जीएसटी के ये नए रिफॉर्म्स लागू हो रहे हैं. नए स्वरूप में मुख्य रूप से अब सिर्फ 5% और 18% के ही टैक्स स्लैब रहेंगे. इसका मतलब है रोजमर्रा के इस्तेमाल की ज्यादातर चीजें और सस्ती हो जाएगी. खाने पीने का सामान, दवाइयां, साबुन, ब्रश, पेस्ट, स्वास्थ्य और जीवन बीमा, ऐसे अनेकों सामान, अनेकों सेवाएं या तो टैक्स फ्री होगी या फिर केवल 5% टैक्स देना होगा. जिन सामानों पर पहले 12% टैक्स लगा करता था, उसमें से 99% यानी करीब करीब 100 के निकट 99% चीजें अब 5% टैक्स के दायरे में आ गई है. साथियों, पिछले 11 साल में देश में 25 करोड़ लोगों ने गरीबी को हराया है, गरीबी को परास्त किया है और गरीबी से बाहर निकल करके 25 करोड़ का एक बहुत बड़ा समूह नियो मिडिल क्लास के रूप में आज देश के अंदर बहुत बड़ी भूमिका अदा कर रहा है. जब समय बदलता है. ಹೆಚ್ಚಿನ ಮುಂದುವರೆದಂತೆ ಭಾರತದಲ್ಲಿ ತೆರಿಗೆ ವ್ಯವಸ್ಥೆ ಅತ್ಯಂತ ಸರಳ ಅಂತ ಹೇಳಲಾಗಿದೆ. ಬಹುತೇಕ ಎಲ್ಲಾ ಸರಕುಗಳಿಗೆ ಕೇವಲ 2 ಸ್ತರದ ಟ್ಯಾಕ್ಸ್ ಅನ್ನು ವಿಧಿಸಲಾಗ್ತಾ ಇದೆ. ಅದರಲ್ಲಿ 99% ಸರಕುಗಳಿಗೆ ಕೇವಲ 5% ತೆರಿಗೆಯನ್ನು ನಾವು ವಿಧಿಸ್ತಾ ಇದ್ದೇವೆ. ಉಳಿದಂತಹ ಸರಕುಗಳಿಗೆ 18% ಟ್ಯಾಕ್ಸ್ ಅನ್ನು ವಿಧಿಸಲಾಗುವಂತಕ್ಕಂತಹ ಮಾತನ್ನ ಪ್ರಧಾನಿ ಅವರು ಹೇಳಿದ್ದಾರೆ. ಆ ಮುಖಾಂತರವಾಗಿ ಮಧ್ಯಮ ವರ್ಗದ ಜನತೆಗೆ ಇದು ಪರವಾಗಿರ್ತಕ್ಕಂತಹ ಒಂದು ಟ್ಯಾಕ್ಸ್ನ ನಿಯಮಾವಳಿಗಳನ್ನು ಘೋಷಣೆ ಮಾಡಿದ್ದಾರೆ. ಭಾರತದಲ್ಲಿ ತೆರಿಗೆ ವ್ಯವಸ್ಥೆ ಅತ್ಯಂತ ಸರಳವಾಗಿದೆ. ಹಾಗಾಗಿ ಬಹುತೇಕ ಎಲ್ಲಾ ಸರಕುಗಳಿಗೆ ಕೇವಲ 2 ಸ್ತರದ ಟ್ಯಾಕ್ಸ್ ಅನ್ನು ವಿಧಿಸ್ತಾ ಇದ್ದೇವೆ. 99 ಸರಕುಗಳಿಗೆ 5%, ಇನ್ನುಳಿದಂತಹ ಸರಕುಗಳಿಗೆ 18% ಟ್ಯಾಕ್ಸ್ ಅನ್ನು ವಿಧಿಸಲಾಗುವುದು ಅಂತ ಮಾತನಾಡಿದ್ದಾರೆ ಪ್ರಧಾನಿ ಅವರು. हमें जिसमें हमारे देश के नौजवानों की मेहनत लगी हो, हमारे देश के बेटे बेटियों का पसीना हो, हमें हर घर को स्वदेशी का प्रतीक बनाना है. हर दुकान को स्वदेशी से सजाना है. गर्व से कहो ये स्वदेशी है. गर्व से कहो मैं स्वदेशी खरीदता हूं. मैं स्वदेशी सामान की बिक्री भी करता हूं. ये हर भारतीय का मिजाज बनना चाहिए. जब ये होगा तो भारत तेजी से विकसित होगा. मेरा आज सभी राज्य सरकारों से भी आग्रह है, आत्मनिर्भर भारत के इस अभियान के साथ, स्वदेशी के इस अभियान के साथ अपने राज्यों में मैन्युफैक्चरिंग को गति दे.
पूरी ऊर्जा से, पूरे उत्साह से जुड़े, निवेश के लिए माहौल बढ़ाएं। जब केंद्र और राज्य मिलकर आगे बढ़ेंगे, ಇನ್ನು ದೇಶದಾದ್ಯಂತ ಉಳಿತಾಯದ ಉತ್ಸವ ಭರ್ಜರಿಯಾಗಿ ಇನ್ನು ಆರಂಭವಾಗುತ್ತೆ. ಕಾರಣ ಮನೆ ಕೊಟ್ಟೋದಾಗಿರಬಹುದು, ಕಾರ್ ಖರೀದಿ, ಜೀವ ವಿಮೆ ಸಸ್ತಾ ಅಂತ ಹೇಳಲಾಗ್ತಾ ಇದೆ. 33 ಜೀವನಾವಶ್ಯಕ ಔಷಧಿಗಳು ಅತ್ಯಂತ ಅಗ್ಗದ ದರದಲ್ಲಿ ನಿಮಗೆ ಕೈಗೆಟುಕುವ ದರದಲ್ಲಿ ಸಿಗುತ್ತೆ. ಆಹಾರೋತ್ಪನ್ನಗಳ ಮೇಲೂ ಕೂಡ ತೆರಿಗೆಯನ್ನು ಕಡಿತ ಮಾಡಲಾಗಿದೆ. ಜೊತೆಗೆ ಪ್ರವಾಸೋದ್ಯಮಕ್ಕೆ ಜಿಎಸ್ಟಿಯಿಂದ ಬಹಳ ಲಾಭ ಬರುತ್ತೆ. ಅದರಲ್ಲೂ ಕೂಡ ಈ ಹೋಟೆಲ್ ಉದ್ಯಮ ಆಗಿರಬಹುದು, ರೂಮ್ಗಳಿಗೂ ಕೂಡ ತೆರಿಗೆಯನ್ನು ಕಡಿತಗೊಳಿಸಲಾಗಿದೆ. ಆ ಮುಖಾಂತರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಧ್ಯಮ ವರ್ಗದ ಜನತೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಈ ರೀತಿಯಾಗಿರ್ತಕ್ಕಂತಹ ಒಂದು ತೆರಿಗೆಯ ನಿಯಮಗಳನ್ನು ಸಡಿಲಿಸಿದ್ದಾರೆ. ಹಾಗಾಗಿ ದೇಶದಾದ್ಯಂತ ಇನ್ನು ಮುಂದೆ ಸೇವಿಂಗ್ಸ್ ಕ್ಯಾಂಪೇನ್ ಆರಂಭವಾಗುತ್ತೆ, ಉಳಿತಾಯದ ದೊಡ್ಡ ಉತ್ಸವವೇ ಆರಂಭವಾಗುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲೂ ಚಿಕ್ಕ ಪುಟ್ಟ ಒಂದು ಕನಸಿರುತ್ತೆ, ಮನೆ ಕಟ್ಟೋದಾಗಿರ್ಬೋದು, ಒಂದು ಚಿಕ್ಕ ಕಾರ್ ಖರೀದಿ ಆಗಿರ್ಬೋದು, ಎಲ್ಲ ಕುರಿತಂತೆ ಮಾತನಾಡಿದ್ದಾರೆ ಮೋದಿ ಅವರು. मेरा आज सभी राज्य सरकारों से भी आग्रह है, आत्मनिर्भर भारत के इस अभियान के साथ, स्वदेशी के इस अभियान के साथ अपने राज्यों में मैन्युफैक्चरिंग को गति दे, पूरी ऊर्जा से, पूरे उत्साह से जुड़े, निवेश के लिए माहौल बढ़ाएं। जब केंद्र और राज्य मिलकर आगे बढ़ेंगे तो आत्मनिर्भर भारत का सपना पूरा होगा। भारत का हर राज्य विकसित होगा, भारत विकसित होगा। ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮೇಡ್ ಇನ್ ಇಂಡಿಯಾ ಅಂತಕ್ಕಂತಹ ಪಾಂಚಜನ್ಯವನ್ನು ಮೊಳಗಿಸಿದ್ದಾರೆ. ಕಾರಣ ಟ್ರಂಪ್ಗೆ ನರೇಂದ್ರ ಮೋದಿ ಅವರು ಪರೋಕ್ಷವಾಗಿ ಸೆಡ್ ಅನ್ನು ಹೊಡೆದಿದ್ದಾರೆ. ಸ್ವದೇಶಿ ವಸ್ತುಗಳ ಬಳಕೆಗೆ ಪ್ರಧಾನಿ ಮೋದಿ ಅವರು ಕರೆಯನ್ನು ಕೊಟ್ಟಿದ್ದಾರೆ. ಮೇಡ್ ಇನ್ ಇಂಡಿಯಾ ಸರಕುಗಳನ್ನು ಬಳಸಿ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ವಿದೇಶಿ ವಸ್ತುಗಳನ್ನು ದೂರ ಇಡಲು ಪರೋಕ್ಷವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರವಾಗಿ ವಿಶ್ವದ ದೊಡ್ಡಣ್ಣ ಅಂತಕ್ಕಂತಹ ಒಂದು ಬಂಪರಿನಲ್ಲಿರ್ತಕ್ಕಂತಹ ಟ್ರಂಪ್ಗೆ ಪರೋಕ್ಷವಾಗಿ ಒಂದು ವಾಗ್ದಾಳಿ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಸರೋದ ಮೇಲೆ ಇಷ್ಟೊಂದು ಸುಮಾರು ಒಂದು 200-300 ಐಟಮ್ ಕಡಿಮೆ ಮಾಡಿದ್ರಿಂದ ಅದು ಭಾರಿ ಅನುಕೂಲ ಆಯಿತು, ತುಂಬ ಅನುಕೂಲ ಆಯಿತು. ಮೋದಿ ಅವರು ಮಾಡಿದ್ದು ಸಾಮಾನ್ಯ ಜನಕ್ಕೆಲ್ಲ ಭಾರಿ ಅನುಕೂಲ ಆಯಿತು. ಅದರಿಂದ ಮಾಡಿದ್ದು ಭಾರಿ ಒಳ್ಳೆಯದಾಯಿತು. ಹೌದು, ಅದಕ್ಕೆ ಹೇಳಿದ್ದು ಚೆನ್ನಾಗಿ ಒಳ್ಳೆ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಮತ್ತು ಇವ್ರಿಗೆಲ್ಲ ಜನಕ್ಕೆ, ಅದರಲ್ಲೂ ಎಸ್ಪೆಷಲಿ ಇಷ್ಟು ದಿನ ಇರಲಿಲ್ಲ. ಆದರೂ ಏನು ಸರ್ಕಾರ ಪಾಪ ಹಿಂದೆ ಇದು ಫೈನಾನ್ಸ್ಲಿ ತುಂಬ ವೀಕ್ ಇತ್ತಲ್ಲ, ಅದರಿಂದ ಒಂದು ಲೆವೆಲಿಗೆ ಬರೋವರೆಗೂ ಮೋದಿಯವರು ಇದು ಮಾಡಿದ್ರು. ಈಗ ಒಂದು ಲೆವೆಲಿಗೆ ಬಂದಮೇಲೆ ಫೈನಾನ್ಸ್ಲಿ ಎಲ್ಲ ಚೆನ್ನಾಗಿ ಸರೋದ ಮೇಲೆ ಇಷ್ಟೊಂದು ಸುಮಾರು ಒಂದು 200-300 ಐಟಮ್ ಕಡಿಮೆ ಮಾಡಿದ್ರಿಂದ ಅದು ಭಾರಿ ಅನುಕೂಲ ಆಯಿತು, ತುಂಬ ಅನುಕೂಲ ಆಯಿತು. ಮೋದಿ ಅವರು ಮಾಡಿದ್ದು ಸಾಮಾನ್ಯ ಜನಕ್ಕೆ. ಹೊಸ ಜಿಎಸ್ಟಿ ವ್ಯವಸ್ಥೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೀಗ ಶಂಖನಾದವನ್ನು ಮೊಳಗಿಸಿದ್ದಾರೆ. ನಾಳೆಯಿಂದ ಭಾರತದಲ್ಲಿ ಹೊಸ ಜಿಎಸ್ಟಿ ಜಾರಿಯಾಗಲಿದೆ. ಹೊಸ ಒಂದು ಜಿಎಸ್ಟಿಯಿಂದ ಬಡ ಮಧ್ಯಮ ವರ್ಗಕ್ಕೆ ಲಾಭವೂ ಲಾಭ. ಸೊ ಅಂದುಕೊಂಡಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೀಪಾವಳಿಗೆ ದೇಶದ ಜನತೆಗೆ, ಅದರಲ್ಲೂ ಕೂಡ ಮಧ್ಯಮ ವರ್ಗದ ಜನತೆಗೆ ಒಂದು ಬಂಪರ್ ಗಿಫ್ಟನ್ನು ಕೊಡ್ತೀನಿ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟಿದ್ದರು. ಆ ಮುಖಾಂತರವಾಗಿ ಹೊಸ ಜಿಎಸ್ಟಿ ವ್ಯವಸ್ಥೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂದುಕೊಂಡಂತೆ ಶಂಖನಾದವನ್ನು ಮೊಳಗಿಸಿದ್ದಾರೆ. ನಾಳೆಯಿಂದ ಜಾರಿಗೆ ಬರಲಿದೆ ಹೊಸ ಜಿಎಸ್ಟಿಯ ನಿಯಮಗಳು. जब समय बदलता है, देश की जरूरत बदलती है, तो नेक्स्ट जनरेशन रिफॉर्म भी उतने ही आवश्यक होते हैं. इसलिए देश की वर्तमान जरूरतों और भविष्य के सपनों को देखते हुए जीएसटी के ये नए रिफॉर्म्स लागू हो रहे हैं. नए स्वरूप में मुख्य रूप से अब सिर्फ 5% और 18% के ही टैक्स स्लैब रहेंगे. इसका मतलब है रोजमर्रा के इस्तेमाल की ज्यादातर चीजें और सस्ती हो जाएगी. खाने पीने का सामान, दवाइयां, साबुन, ब्रश, पेस्ट,
स्वास्थ्य और जीवन बीमा, ऐसे अनेकों सामान, अनेकों सेवाएं या तो टैक्स फ्री होगी या फिर केवल 5% टैक्स देना होगा। जिन सामानों पर पहले 12% टैक्स लगा करता था, उसमें से 99% यानी करीब करीब 100 के निकट 99